ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಪತ್ನಿ, ಕುಟುಂಬದ ಹಿರಿಯ ಜೀವ ಚೆನ್ನಮ್ಮ ಅವರ ನಿಧನದ ಬಳಿಕ ಪದ್ಮನಾಭನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಈ ವೇಳೆ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆಯಲು ಮುಂದಾದಾಗ ಭದ್ರತಾ ಕಾರಣಗಳಿಂದ ಪೊಲೀಸರು ಕೆಲವರನ್ನು ತಡೆಯಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಇದರಿಂದ ಸ್ಥಳದಲ್ಲಿ ಕೆಲಕಾಲ ಮಾತಿನ ಚಕಮಕಿ ಹಾಗೂ ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು. ಕುಟುಂಬಸ್ಥರು ತಮ್ಮ ಪ್ರೀತಿಯ ಚೆನ್ನಮ್ಮ ಅವರನ್ನು ಕೊನೆಯ ಬಾರಿ ನೋಡಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡ್ತಾ ಇದ್ರು. ಪರಿಸ್ಥಿತಿ ಬಿಗಡಾಯಿಸುತ್ತಿದ್ದಂತೆ ಸ್ಥಳದಲ್ಲಿದ್ದ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಮಧ್ಯ ಪ್ರವೇಶಿಸಿ ಎಲ್ಲರನ್ನೂ ಸಮಾಧಾನಪಡಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಅಂತಲೂ ಕೂಡ ಎನ್ನಲಾಗಿದೆ. ಒಂದೆಡೆ ತಾಯಿಯನ್ನು ಕಳೆದುಕೊಂಡ ನೋವು, ಮತ್ತೊಂದೆಡೆ ಕೊನೆಯ ಬಾರಿ ಅವರ ಮುಖ ನೋಡಬೇಕು ಎಂದು ಕುಟುಂಬಸ್ಥರ ಭಾವನೆ. ಈ ಒಂದು ಭಾವುಕ ಕ್ಷಣದ ನಡುವೆ ನಡೆದ ಈ ಕೆಲಕಾಲ ಸ್ಥಳದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿಸಿತ್ತು. ಕೊನೆಗೆ ಡಾಕ್ಟರ್ ಮಂಜುನಾಥ್ ಅವರ ಮಧ್ಯಸ್ಥಿಕೆ ಪರಿಸ್ಥಿತಿಯಿಂದ ಶಾಂತವಾಯಿತು ಅಂತಲೂ ಹೇಳ್ಬೋದು. ಸೊ ನೀವು ಈಗಾಗಲೇ ಈ ಒಂದು ಎಪಿಸೋಡ್ ಅಂದರೆ ಜಿ ಕನ್ನಡದಲ್ಲಿ ವೀಕೆಂಡ್ ವಿತ್ ರಮೇಶ್ ಅವರ ಎಪಿಸೋಡ್ನ ನೀವು ನೋಡಿರ್ತೀರ. ಅಲ್ಲಿ ಚೆನ್ನಮ್ಮ ಅವರು ಹೇಗೆ ಆ್ಯಸಿಡ್ ದಾಳಿ ಆಯಿತು ಅವರ ಮೇಲೆ ಎಂಬುದನ್ನು ಕೂಡ ಅವರು ವಿವರಿಸಿ ಸಂಕ್ಷಿಪ್ತವಾಗಿ ಹೇಳಿದರು. ಸೊ ಆಗ ದೇವೇಗೌಡ ಅವರು ಕೂಡ ಅವರ ಕಣ್ಣಲ್ಲಿ ನೀರು ಬಂತು. ಸೊ ಆ ಎಪಿಸೋಡ್ ನೋಡಿದವರಿಗೆ ಅದೆಲ್ಲವೂ ಕೂಡ ನೆನಪಾಯಿತು. ಸೊ ಈ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ ಇವಾಗ ನೀವು, ಇದೇ ಒಂದು ವಿಡಿಯೋದಲ್ಲಿ ಸಂಬಂಧಿಕರು ಒಳಗಡೆ ಬಿಡಿ ಅಂತೇಳಿ ಪೊಲೀಸರಿಗೆ ಕೇಳ್ಕೊತಾ ಇರೋದು. ಸೊ ಆಗ ಪೊಲೀಸ್ ಸಿಬ್ಬಂದಿನೂ ಕೂಡ ಅವರ ನಡುವೆ ವಾಗ್ವಾದ ಆಯಿತು. ಸೊ ಡಾಕ್ಟರ್ ಮಂಜುನಾಥ್ ಅವರು ಇವರಿಬ್ಬರನ್ನು ಸಂತೈಸಿದರು ಅಂತ ಹೇಳ್ಬೋದು. ಸೊ ಕೊನೆಯ ಬಾರಿಗೆ ದೇವೇಗೌಡ ಅವರು ಪತ್ನಿಯನ್ನು ಮಾತನಾಡಿಸಿದ ಈ ಒಂದು ವಿಡಿಯೋ ಸಖತ್ ವೈರಲ್ ಆಗಿದೆ. ಸೊ ಅಲ್ಲದೆ ಅವರಿಗೆ ತುತ್ತಿಟ್ಟು ಮತ್ತು ಕುಂಕುಮ ಇಟ್ಟು ಹೂವನ್ನು ಮುಡಿಸಿ ಕಂಬನಿ ಮಿಡಿದ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಹಣ್ಣು ಸೇವಿಸ್ತಾ ಇದ್ದಾರೆ. ಸೊ ಅದನ್ನು ತಿನ್ನಿಸ್ತಾ ಇರೋದು ದೇವೇಗೌಡ ಅವರು. ಸೊ ಈ ವಿಡಿಯೋ ನೋಡಿದ್ರೆ ಎಂಥವ್ರಿಗೂ ಕೂಡ ಮನ ಕಲ್ಕುತ್ತೆ. ಸೊ ಅಷ್ಟು ವರ್ಷ ಅವರು ಬಾಳಿ ಬದುಕಿದ್ದಾರಲ್ವ, ಸೊ ಅದು ಗ್ರೇಟ್ ಅಂತ ಹೇಳ್ಬೋದು. 89 ವರ್ಷ ದೀರ್ಘಾಯುಷ್ ಅಂತಲೇ ಹೇಳ್ಬೋದು. 71 ವರ್ಷದ ಕಾಲ ದಾಂಪತ್ಯ ಜೀವನ. ಸೊ ಯಾರಿಗಾಗಲಿ ನೋವು ತರಿಸುವಂತಹ ಕ್ಷಣ ಅಂತ ಹೇಳ್ಬೋದು. ನೋಡಿ, ಈ ವಯಸ್ಸಲ್ಲೂ ಗಂಡನಿಂದ ಆಶೀರ್ವಾದ ಪಡೆದುಕೊಳ್ತಾ ಇರೋದು ಪುಣ್ಯ ಮಾಡಿದ್ದಾರೆ ಚೆನ್ನಮ್ಮ ಅವರು. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆಯೇ ಹೊಸಬ್ರಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಆಗಲಿ ಮತ್ತು ಇಂಟ್ರೆಸ್ಟಿಂಗ್ ಆಗಿರೋವಂಥ ವಿಷಯವನ್ನು ನಾನು ನಿಮಗೆ ತರ್ತಾ ಇರ್ತೀನಿ. ಟೇಕ್ ಕೇರ್ ಎಲ್ರಿಗೂ ಫ್ರೆಂಡ್ಸ್.